ಹಾಯ್ ಎಲ್ಲ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಆಫ್ ಚಂದು ಬ್ಲಾಗ್ಸ್. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಕೊಟ್ಕೊಂಡು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಮಂಜುಗೆ ಹೋಮ್ವರ್ಕ್ ಕೂಡ ಬರೆಸ್ತಿದ್ದೀನಿ. ಸ್ವಲ್ಪ ಬೇಗ ಬಂದಿದ್ನಲ್ವ ಮನೆಗೆ, ಬೇಗ ಬಂದಿದ್ದರಿಂದ ನೋಡಿ ಮೇಲ್ಗಡೆ ಬಟ್ಟೆ ಎಲ್ಲ ಬೆಡ್ಶೀಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ವಿ, ಎಲ್ಲ ತೊಗೊಂಡು ಬಂದು ಹಾಕಿದ್ದೀನಿ. ಗುಡ್ಡೆನ ಮಡ್ಚೋಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಮಂಜುಗೆ ಹೋಮ್ವರ್ಕ್ ಬರಿ ಅಂತ ಹೇಳ್ತಾ ಇದ್ದೀನಿ. ನಾನು ಅದು ನಮಗೆ ಒಂದೊಂದು ಟೈಮ್ ಹೇಳ್ತಾನೆ ಫ್ರೆಂಡ್ಸ್, ನೀನು ಹೇಳ್ಕೊಟ್ಟಿದ್ದೆ ರಾಂಗು, ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದು. ಅವರು ಟೀಚರ್ಸ್ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿಬಿಟ್ಟಿರ್ತಾರೆ, ಇಲ್ಲ ಹಿಂಗೆ ಅಂತ. ಬಟ್ ಅವ್ರಿಗೆ ಯಾವಾಗ ಹೇಳ್ಬೇಕು, ಈ ರೀತಿ ನೋಡಿ ಹಿಂಗೆ ಬರೆದಿದ್ದಾರೆ ಅದೇ ಥರ ನೋಡ್ಕೊಂಡು ಬರಿ ಅಂತೆಲ್ಲ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿಬಿಟ್ಟು ಬಂದೆ. ಬರಿತಾ ಇರಿ ಅಂತ ಹೇಳ್ಬಿಟ್ಟು ಒಂದು ಹೋಮ್ವರ್ಕ್ ಎಲ್ಲ ಮುಗಿಸಾದ್ಮೇಲೆ ಬಂದೆ. ಆ್ಯಕ್ಚುಲಿ ಅವನು ಸ್ವಲ್ಪ ಬೇಗ ಬಂದಿದ್ನಲ್ವ, ಹೋಮ್ವರ್ಕ್ ಎಲ್ಲ ಮುಗೀತು. ಅದಾದಮೇಲೆ ಪಕ್ಕದಲ್ಲಿ 1.5 ಲೀಟ್ರ್ ಹಾಲು ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಅರ್ಧ ಲೀಟ್ರ್ ಮೊಸರಿಗೆ ಪಾಕಕ್ಕೆ ಅಂತ ಇಟ್ಕೊಂಡಿದ್ದೀನಿ. 1 ಲೀಟರು ನನಗೆ 2 ಟೈಮ್ಗೆ ಕಾಫಿ, ಬೆಳಗ್ಗೆ ಮತ್ತು ಸಂಜೆ ಕಾಫಿ ಕುಡಿತೀವಿ. ಮತ್ತು ನನ್ನ ಹಸ್ಬೆಂಡ್ ಬೆಳಗ್ಗೆ 1 ಟೈಮ್ ಟೀ ಕುಡಿತಾರೆ, ಮತ್ತು ಮಿಕ್ಕಿದ್ದು ಮಕ್ಕಳಿಗೆ ನೈಟ್ ಹಾಲು ಕುಡಿತಾರಲ್ವ, ಹಾಗಾಗಿ ಬೇಕು. ಕೆಲವೊಂದು ಟೈಮು ಕುಡಿತಾರೆ, ಕೆಲವೊಂದು ಟೈಮ್ ಕುಡಿಯಲ್ಲ ಫ್ರೆಂಡ್ಸ್. ದಿನ ಒಂದೇ ಥರ ವ್ಲಾಗ್ ಮಾಡಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ನೆಲ ಎಲ್ಲ ಒರೆಸ್ಬಿಟ್ಟು ಈಗ ಕಿಚನ್ದು ಕೆಲಸ ಮಾತ್ರ ಇಟ್ಕೊಂಡಿದ್ದೆ. ಅದಾದಮೇಲೆ ಇದು ಚಪ್ಪರದ ಅವರೆಕಾಯಿ ಇರುತ್ತಲ್ವ ಫ್ರೆಂಡ್ಸ್, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ ಚಿಕ್ಕದಾಗಿ. ಅದು ಮೀಡಿಯಮ್ ಸೈಜಾಗಿ, ತುಂಬ ಚಿಕ್ಕದಾಗಿ ಹಂಗಲ್ಲ, ಮೀಡಿಯಮ್ ಸೈಜಾಗಿ ಹೆಚ್ಚಿಟ್ಕೊಂಡು ತೊಳ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ನೀರು ಹಾಕಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಒಗ್ಗರಣೆಗೆ ಬಂದು ಈರುಳ್ಳಿ, ಟೊಮೆಟೊ ಕಟ್ ಮಾಡ್ಕೋಬೇಕು. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್, ಗಾಡಿ ಓಡಾಡ್ತಾನೆ ಇರುತ್ತೆ, ಇಲ್ಲಿ ನಿಲ್ಲೋದೇ ಇಲ್ಲ. ನೈಟು ಮಾಡೋಣ ಅಂದರೆ ಆ್ಯಕ್ಚುಲಿ ಅಮ್ಮು ಸ್ವಲ್ಪ ಬಿಡೋದಿಲ್ಲ, ಹೆಂಗಂದರೆ ಮನೇಲಿ ಯಾವಾಗೂ ಇರೋದಿಲ್ಲ ಅಲ್ವ, ಹಾಗಾಗಿ ಕೆಲಸ ಕೂಡ ಸ್ವಲ್ಪ ಹೋಗೋದ್ರಿಂದ ಅಂದರೆ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ನನಗೂ ಕೂಡ ಟೈಮ್ ಆಗ್ತಾಯಿದೆ. ಮನೇಲಿದ್ದರೆ ಹೆಂಗಾದರೂ ಆಗ್ತಾಯಿತ್ತು, ಬಟ್ ಶಾಪ್ ಕೂಡ ಹೋಗ್ತಾ ಇರೋದ್ರಿಂದ, ಓನ್ ಶಾಪ್ ಇರೋದ್ರಿಂದ ಅಂದರೆ ಅಲ್ಲಿ ಅಷ್ಟೇನು ಕೆಲಸ ಮಾಡಲ್ಲ ಫ್ರೆಂಡ್ಸ್, ಎಲ್ಲ ನನ್ನ ಹಸ್ಬೆಂಡ್ ನೋಡ್ಕೋತಾರೆ. ಬಟ್ ಹೋಗ್ಬಿಟ್ಟು ಅಮ್ಮು ಕೂಡ ಇಟ್ಕೊಂಡಿರ್ತೀನಿ ಶಾಪಲ್ಲೇ, ಮನೇಲಿ ಕೂಡ ಯಾರಿಲ್ಲ ಅಲ್ವ, ಹಾಗಾಗಿ. ಅದಾದಮೇಲೆ ಅವ್ನು ಹೋಮ್ವರ್ಕ್ ಮುಗಿಸಿದ್ದಾನೆ ಅಂತ ಹೇಳಿದ್ನಲ್ವ, ಅದಾದಮೇಲೆ ಅವ್ನಿಗೆ ಸಪ್ರೇಟ್ ಬುಕ್ ಕೊಟ್ಬಿಟ್ಟು ಮನೆಯಲ್ಲಿ ಹೋಮ್ ಟೀಚರ್ ಇರ್ತೀವಲ್ವ, ಹಾಗಾಗಿ ಬರೆಯೋದಕ್ಕೆ ಹೇಳಿದೆ. ಸಪ್ರೇಟ್ ಬುಕ್ ತೊಗೊಂಡು ಬರಿತಾ ಇದ್ದಾನೆ ಅವನು. ಅಮ್ಮು ಕೂಡ ಆಡ್ಕೊಂಡಿದ್ದಾಳೆ. ಅದಾದಮೇಲೆ ಆ ಬೆಡ್ಶೀಟು ಇಬ್ರಿಗೂ ಒಂದೊಂದು ಇದೆಯಲ್ವ ಫ್ರೆಂಡ್ಸ್, ಇಬ್ಬರು ಹಿಡ್ಕೊಂಡು ಆಟ ಆಡೋದ್ರ ಜೊತೆಗೆ ತರಲೆ ಗಲಾಟೆ ಎಲ್ಲ ಇದ್ದೇ ಇರುತ್ತೆ. ಗೊತ್ತಿರುತ್ತಲ್ವ ಮಕ್ಕಳಿರೋ ಮನೇಲಿ ಯಾವ ರೀತಿ ಇರುತ್ತೆ ಅಂತ, ಅದು ನಡೀತಾನೆ ಇರುತ್ತೆ. ಅದಾದಮೇಲೆ ಟೊಮೊಟೊ ತೊಗೊಂಬಿಟ್ಟು ನಿಮ್ಗೆ ಇಷ್ಟ ಇದ್ದರೆ ಹೆಚ್ಚು ಹಾಕ್ಕೊಳ್ಳಿ ಫ್ರೆಂಡ್ಸ್, ಚಿಕ್ಕದಾಗಿ ಮೀಡಿಯಮ್ ಸೈಜಾಗಿ. ನಾನು ಹೆಚ್ಚು ಹಾಕ್ಕೊಂಡಿಲ್ಲ, ನಾನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಮಾಡು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ನಾನು 2 ಪೀಸ್ ಮಾಡಿಕೊಂಡು ಆದರೂ ತುರ್ಕೊಳ್ಳಿ, ಇಲ್ಲಾಂದರೆ ಉಂಡೆ ಸಮೇತನಾದ್ರು ತುರ್ಕೊಳ್ಳಿ. ಯಾಕಂದ್ರೆ ಮೀಡಿಯಮ್ ಸೈಜು ಟೊಮೆಟೊ ಇದ್ದಿದ್ದರಿಂದ ನಾನು ಈ ರೀತಿ ತುರ್ಕೋತಾ ಇದ್ದೀನಿ. ಏನಂದರೆ ಅದು ಸಿಪ್ಪೆ ಇರುತ್ತಲ್ಲ ಫ್ರೆಂಡ್ಸ್, ಆ ಸಿಪ್ಪೆ ಸಮೇತ ತುರಿಯೋಕ್ಕಾಗಲ್ಲ, ಸ್ವಲ್ಪ ಉಳ್ಕೊಂಬಿಡುತ್ತೆ. ನೀವು ಸಾಂಬಾರು ಏನಾದ್ರು ಮಾಡಿದ್ರೆ ರುಬ್ಬಕ್ಕೆ ಹಾಕ್ಕೊಬಿಡಿ, ಇಲ್ಲಾಂದರೆ ವೇಸ್ಟ್ ಅದು. ಆವತ್ತಿನ ದಿನ ಸಾಂಬಾರು ಮಾಡಿಲ್ಲ ಅಂದರೆ ನಾನು ನಿಜವಾಗ್ಲೂ ವೇಸ್ಟ್ ಮಾಡಿದೆ. ನಾನು ಸಾಂಬಾರೇನೋ ಆವತ್ತಿನ ದಿನ ಮತ್ತೆ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಅಮ್ಮಗೆ ಶಂಕರಪಾಳ್ಯ ಮನೆಯಲ್ಲೇ ಮಾಡಿದ್ದಿತ್ತು, ಅದನ್ನು ಕೂಡ ಹಾಕ್ಕೊಟ್ಟಿದ್ದೀನಿ. ಮಂಜು ಹೋಮ್ವರ್ಕ್ ಬರೆದ್ಮೇಲೆ ತಿಂತೀನಿ ಅಂದ. ಸರಿ, ಅಮ್ಮು ಡ್ಯಾನ್ಸ್ ಮಾಡ್ತಾ ಟಿ ವಿಲಿ ಸಾಂಗ್ ಬರ್ತಿದೆ ಫ್ರೆಂಡ್ಸ್, ಹಾಗಾಗಿ ಅವಳು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ನಾನು ವಾಯ್ಸ್ ಓವರೇ ಜಾಸ್ತಿ ಕೊಡ್ತೀನಿ ವೀಡಿಯೋಸಲ್ಲಿ, ಯಾಕಂದರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ. ಸಾಂಗ್ಸು ಮ್ಯೂಸಿಕ್ಕು ನೋಡಿ, ಕಾರಲ್ಲಿ ಕೂಡ ಮ್ಯೂಸಿಕ್ ಇದೆ, ಅದೆಲ್ಲ ಬಂದರೆ ಮತ್ತೆ ಚಾನಲಿಗೆ ಪ್ರಾಬ್ಲಮ್ ಆಗುತ್ತೆ. ಹೀಗೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿ ಎಲ್ಲ ಪ್ರಾಬ್ಲಮ್ ಮಾಡಿಕೊಂಡ್ರೆ ಮುಂದೆ ಕಷ್ಟ ಆಗಿಬಿಡುತ್ತೆ ಅಲ್ವ, ಹಾಗಾಗಿ. ಅವನು ಹೋಮ್ವರ್ಕ್ ಬರ್ಕೊಂಡಿದ್ದ, ನಾನು ಕೂಡ ಅಷ್ಟೊತ್ತಿಗೆ ಟೊಮೆಟೊ ಎಲ್ಲ ತುರ್ಕೊಂಡೆ. ಬರೆದ್ಬಿಟ್ಟು ಇವಾಗ ನೋಡು ಮಮ್ಮಿ ನೋಡು ಅಂತ ಹೇಳ್ಕೊಂಡಿರ್ತಾನೆ.
ಒಂದೊಂದು ಬರಿತಾನೆ ತೋರಿಸ್ತಾನೆ ಫ್ರೆಂಡ್ಸ್. ಅದಾದಮೇಲೆ ಪಕ್ಕದಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಸಾಸಿವೆ, ಮಾಮೂಲಿ ಹಾಕ್ತೀವಲ್ಲ ಅಷ್ಟೇ ಹಾಕ್ಕೋಬೇಕು ಫ್ರೆಂಡ್ಸ್. ಜೀರಿಗೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಅದಾದಮೇಲೆ ಎತ್ತಿಡೋಕ್ಕೆ ಅಂತ ಹೋಗ್ಬಿಟ್ಟೆ, ಬೇಗ ಬೇಗ ಮಾಡ್ಕೋಬೇಕಲ್ವ ಅಂಥೇಳಿ, ಮತ್ತು ಅರಶಿನ ಎಲ್ಲ ಹಾಕ್ಬೇಕಲ್ವ, ಹಾಗಾಗಿ ಅಲ್ಲೇ ಇಟ್ಕೊಂಡೆ. ಆ ಕಡೆ ಈ ಕಡೆಗೆ ಏನೋ ಒಂದು ಮಾಡೋಷ್ಟೊತ್ತಿಗೆ ಸೌಟ್ ತರಕ್ಕೆ ಹೋದೆ ಫ್ರೆಂಡ್ಸ್, ಹಾಲು ಉಕ್ಬಿಡ್ತು. ಏನು ಮಾಡೋದು, ಈಗ ತಾನೇ ಕ್ಲೀನ್ ಮಾಡಿ ಎಲ್ಲ ನೋಡಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ, ಅಷ್ಟೊತ್ತಿಗೆ ಉಕ್ಬಿಡ್ತು. ಹಿಂಗೆ ಆಗುತ್ತೆ. ಹಾಲು ಮಾತ್ರ ಎಲ್ಲರಿಗೂ ಹೀಗೆ ಮಾಡ್ತೇನೋ ಕಮೆಂಟ್ ಮಾಡಿ ತಿಳಿಸಿ. ಬಟ್ ನಾನು ಬೇಗ ಬೇಗ ಅಡುಗೆ ಆಗಬೇಕು ಅಂತ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಗಮನ ಅಷ್ಟಿರಲ್ವಲ್ಲ. ವರ್ಕಿಂಗ್ ವುಮೆನ್ಸ್ದು ಮಾತ್ರ ನಿಜವಾಗ್ಲೂ ಯಾವ ರೀತಿ ಇರುತ್ತೆ ಅಂದರೆ, ಅದು ಚಿಕ್ಕ ಮಕ್ಳು ಇಟ್ಕೊಂಡು ವರ್ಕಿಗೆ ಹೋಗ್ತಿರೋರಿಗೆ ನಿಜವಾಗ್ಲೂ ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಿಲ್ಲ ನನಗಂತೂ. ಅಂದರೆ ಮನೇಲಿ ಯಾರೊಬ್ಬರು ನೋಡ್ಕೊತಾರೆ, ನಾವು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತೀವಿ ಅಂದರೆ ಪರವಾಗಿಲ್ಲ. ಈಗ ಗಾರೆ ಕೆಲಸ ಮಾಡೋರೆಲ್ಲ ಅವ್ರ ಮಕ್ಕಳನ್ನ ಅವರೇ ನೋಡಿಕೊಂಡು ಅವರೇ ಕೆಲಸ ಎಲ್ಲ ಮಾಡ್ಕೊತಾರೆ ಫ್ರೆಂಡ್ಸ್. ಅವ್ರಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು. ಏನು ಹೇಳೋದು ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಅದಾದಮೇಲೆ ಟೊಮೆಟೊ ಪ್ಯೂರಿ ಹಾಕ್ಕೊಂಡೆ. ಅದಾದಮೇಲೆ ನಿಮ್ಗೆ ಯಾವ್ದು ಮಸಾಲ ಇಷ್ಟ ಆಗಿರುತ್ತೆ ಅದನ್ನ ಹಾಕ್ಕೊಳ್ಳಿ. ನಾನು ಸಾಂಬಾರು ಪೌಡ್ರು, ಖಾರದ ಪುಡಿ, ಸ್ವಲ್ಪ ಅರಶಿನ, ಉಪ್ಪು, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡ್ರು. ನಿಮಗೆ ಇಲ್ಲ ಸಾಂಬಾರು ಪೌಡ್ರ್ ಏನು ಬೇಡ, ಸ್ಕಿಪ್ ಮಾಡ್ತೀನಿ ಅಂದರೆ ನೀವು ಸ್ಕಿಪ್ ಮಾಡಿ ಬೇರೆ ಹಾಕ್ಕೊಳ್ಳಿ. ನೀವು ಬೇಕಿದ್ದರೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ನಮ್ಮ ಮನೇಲಿ ಮಕ್ಕಳು ತಿಂತಾರೆ, ಮತ್ತು ಇದು ಗ್ರೀನಿಯರಿ ಆಗಿರುತ್ತಲ್ವ, ಹಸ್ರು ಗ್ರೀನ್ ಥರ ಇರುತ್ತೆ ಅಲ್ವ, ಹಾಗಾಗಿ ಬೇಡ ಅಂತೇಳ್ಬಿಟ್ಟು ನಾನು ಖಾರದ ಪುಡಿನೇ ಜಾಸ್ತಿ ಹಾಕ್ತೀನಿ. ಚಿಕ್ಕ ಮಕ್ಕಳಲ್ವ, ತಿನ್ನುವಾಗ ಬಾಯಿಗೆ ಹೋಗ್ಬಿಟ್ರೆ ಅಂದ್ಬಿಟ್ಟು. ಅಮ್ಮು ಏನಷ್ಟು ತಿನ್ನಲ್ಲ, ಮಂಜು ಸ್ವಲ್ಪ ಇವಾಗ ಖಾರ ತಿಂತಿರೋದ್ರಿಂದ ಅವನಿಗೆ ಬಾಯಿಗೆ ಇದಾಗ್ಬಿಡುತ್ತೆ ಅಂದ್ಬಿಟ್ಟು ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಟ್ಟಿದ್ದೀನಿ. ಅಲ್ಲಿ ಅದಷ್ಟು ಮುಗಿಸಿ ಬರೋ ಅಷ್ಟೊತ್ತಿಗೆ ನೋಡಿ ಫಾಲ್ಸು ಅದು ಬಿಸ್ಕೆಟ್ ಕೊಟ್ಟಿದ್ದ, ಅವಳು ಬಿಸಾಕ್ಬಿಟ್ಟಿದ್ದೆ. ಇವನು ಬುಕ್ ಬಿಸಾಕಿ ನೋಡಿ ಬೆಲ್ಟು, ಬೆಡ್ಶೀಟ್ಸು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೆ ಫ್ರೆಂಡ್ಸ್. ಒಂದು ಕಡೆಯಿಂದ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಮಕ್ಕಳು ಹೀಗೇನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಾದಮೇಲೆ ಚಪಾತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಡೇ ಬೈ ಡೇನೇ ವೀಡಿಯೋಸ್ ಆಗಿರಲ್ಲ, ಒಂದಿನ 2 ದಿನ ಸ್ಕಿಪ್ ಆಗಿಬಿಟ್ಟಿರುತ್ತೆ ಫ್ರೆಂಡ್ಸ್. ಮತ್ತು ನೈಟು ರೊಟೀನೇ ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಸಂಜೆ ಮೇಲೇ ರೊಟೀನ್ ಹಾಕ್ತೀನಿ. ಯಾಕೆ ಅಂದರೆ ನನಗೆ ಬೆಳಗ್ಗೆ ಹೊತ್ತು ನಿಜವಾಗ್ಲೂ ಟೈಮ್ ಆಗೋಲ್ಲ. ಮಂಜು ಸ್ಕೂಲಿಗೆ ಹೋಗಬೇಕು, ನಾನು ಕೂಡ ಹೊರಡಬೇಕು. ಮಂಜು 8:20ಕ್ಕೆ ಹೊರಡಬೇಕು. ನಾನು 9 ಗಂಟೆಗೆ ಟೈಮ್ ಆಗುತ್ತೆ ಫ್ರೆಂಡ್. ನಮ್ಮದೇ ಶಾಪ್ ಅಲ್ವಾ, ಏನು ಭಯಪಡೋವಂಥದ್ದಿಲ್ಲ. ಬಟ್ ಆದರೂ ಹೋಗಲೇಬೇಕಲ್ವ, ಹೋಗಬೇಕು 9 ಗಂಟೆ ಅಷ್ಟೊತ್ತಿಗೆ. ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಹೇಳ್ಬೇಕಿತ್ತು ಫ್ರೆಂಡ್ಸ್. ಏನಂದರೆ, ಕೆಲವೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣವೇ ದುಡ್ಡು ಬರುತ್ತೆ, ಯೂಟ್ಯೂಬ್ ಮಾಡಿದ್ದೀವಿ ಅಂತ ಹೇಳಿದ್ರೆ ದುಡ್ಡು ಬರುತ್ತೆ, ಎಷ್ಟು ಬರುತ್ತೆ, ಈ ರೀತಿಯೇ ಕ್ವಶನ್ ಬರ್ತವೆ ಫ್ರೆಂಡ್ಸ್. ನನಗಂತೂ ಅಂದರೆ ಈಗೆಲ್ಲ ಸೋಷಿಯಲ್ ಮೀಡಿಯಾ ಸ್ವಲ್ಪ ಸ್ಪ್ರೆಡ್ ಆಗಿರೋದ್ರಿಂದ ಎಲ್ರೂ ಅವ್ರವ್ರದ್ದು ಯೂಟ್ಯೂಬ್ ಸ್ಯಾಲ್ರಿ ಆಗಲಿ, ಯೂಟ್ಯೂಬು ಇದರ ಅರ್ನಿಂಗ್ ಎಷ್ಟು ಮಾಡ್ತೀವಿ ಅದೆಲ್ಲ ಇವಾಗೆಲ್ಲ ಹೇಳೋದ್ರಿಂದ. ಬಟ್ ಈಗ ಯಾರಿಗಾರು ನಾವು ಯೂಟ್ಯೂಬ್ ಮಾಡ್ತೀವಿ ಅಂದರೆ ಹೊಸ್ದಾಗಿ ಚಾನಲ್ ಮಾಡೋರಿಗೆ, ಈಗ ಸ್ಟಾರ್ಟಿಂಗ್ ಮಾಡಿರೋರಿಗೆ ನಿಜವಾಗ್ಲೂ ಅಮೌಂಟ್ ಸದ್ಯಕ್ಕೆ ಬರೋದಿಲ್ಲ ಫ್ರೆಂಡ್ಸ್. ಅದು ಗೊತ್ತಿರುತ್ತೆ ಯೂಟ್ಯೂಬ್ ಮಾಡ್ತಿರೋರ್ಗೇ. ಅಂದರೆ ಈಗ ನನ್ನ ಕಡೆಯಿಂದ ನಮ್ಮ ಫ್ಯಾಮಿಲಿನಂತೂ ಯಾರು ನೋಡ್ತಿದ್ದಾರೆ ನಿಜವಾಗ್ಲೂ ನನಗಂತೂ ಗೊತ್ತಿಲ್ಲ. ಬಟ್ ಈ ಥರ ನಾನು ಮಾಡ್ತಾಯಿದ್ದೀನಿ, ಈ ಥರ ಸಪೋರ್ಟ್ ಮಾಡಿದ್ರೆ ದುಡ್ಡು ಬರುತ್ತಲ್ವ, ಎಷ್ಟು ಬರುತ್ತೆ, ಎಷ್ಟು ಒಂದು ಸಬ್ಸ್ಕ್ರೈಬರ್ಗೆ ಎಷ್ಟು ದುಡ್ಡು ಬರುತ್ತೆ, ಈ ಥರ ಮೈಂಡ್ಸೆಟ್ ಇಟ್ಕೊಂಡೇ ಕೇಳ್ತಾ ಇದ್ದಾರೆ. ಹಾಗೆ ಕೆಲವೊಬ್ಬರು ಈ ವಿಡಿಯೋ ನೋಡ್ತಿರೋರ್ಗೂ ಗೊತ್ತಿಲ್ಲದಿದ್ದವ್ರಿಗೆ ಸ್ವಲ್ಪ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಈ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. 1,000 ಸಬ್ಸ್ಕ್ರೈಬರ್ ಆಗಬೇಕು ಫ್ರೆಂಡ್ಸ್. 4,000 ವಾಚ್ ಅವರ್ಸ್ ಆಗಬೇಕು. ಆವಾಗಲೇ ಮಾನಿಟೈಸೇಷನ್ ಆನ್ ಆಗುತ್ತೆ ಹೊರತು ಅಮೌಂಟ್ ಅಲ್ಲಿಂದ ಬರೋಲ್ಲ. ಅಲ್ಲಿವರೆಗೂ ನಾವು ತುಂಬ ಹಾರ್ಡ್ ವರ್ಕ್ ಮಾಡಬೇಕು. ಈಗ ಫ್ರೆಂಡ್ಸು ಫ್ಯಾಮಿಲಿಲಿ ಎಷ್ಟು ಜನ ಸಿಗ್ತಾರೆ ಫ್ರೆಂಡ್ಸ್. ನಿಜವಾಗ್ಲೂ ನಮ್ಮ ಫ್ಯಾಮಿಲಿ ಅಂತೂ ಒಂದು 10-15 ಜನನೂ
ಮಾಡ್ಕೊಂಡಿಲ್ಲ ಅಂತ ಅನ್ಕೋತೀನಿ. ಒಂದು 5 ಜನ 6 ಜನ ಮಾಡ್ಕೊಂಡಿರೋದೇ ಹೆಚ್ಚು ನಾನು ಹೇಳಿರೋದ್ರಲ್ಲಿ ಸಬ್ಸ್ಕ್ರೈಬರ್ಸ್ನ. ಮಿಕ್ಕಿದವರೆಲ್ಲ ಹೀಗೆ ಪರಿಚಯ ಇರೋರಿಗೆ ಹೇಳಿದ್ರು ಕೆಲವೊಬ್ಬರು ಮಾಡಲ್ಲ, ಕೆಲವೊಬ್ಬರು ಮಾಡ್ತಾರೆ, ಸಪೋರ್ಟ್ ಮಾಡೋರು ಇರ್ತಾರೆ, ಅನ್ಸಪೋರ್ಟ್ ಮಾಡೋರು ಇರ್ತಾರೆ. ಬಟ್ ನಾನು ಅವ್ರಿಗೆಲ್ಲ ಏನು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಸಪೋರ್ಟ್ ಮಾಡಿದ್ರೆ ಅವರು ಕೂಡ ಈಗ ನಾವೇನೋ ಒಂದು ಮಾಡ್ತೀವಿ ಅನ್ನೋರಿಗೆ ಒಂದು ಹೆಲ್ಪ್ ಆಗುತ್ತೆ. ಆಮೇಲೆ ಮಾನಿಟೈಸೇಷನ್ ಆನ್ ಆದಮೇಲೆ $100 ಕಂಪ್ಲೀಟ್ ಆಗಬೇಕು ಫ್ರೆಂಡ್ಸ್. ಅದ್ರದ್ದೆಲ್ಲ ಪ್ರೊಸೆಸ್ ಇದೆ. $100 ಇಷ್ಟು ಅಂತ ಬರುತ್ತೆ. ಬಟ್ ಅಲ್ಲಿವರೆಗೂ ಮಾನಿಟೈಸೇಷನ್ ಆಗಿ ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕಿ ಚೆನ್ನಾಗಿ ಅದು ರೀಚ್ ಆಗಬೇಕಲ್ವ. ನಮಗೆ ಬರ್ತಿರೋದೇ ಇವಾಗ 10-20 ವ್ಯೂಸ್ಗೆ ಹೋಗ್ಬಿಟ್ಟು ದುಡ್ಡು ಬರುತ್ತೆ ಅಂತೇಳ್ಬಿಟ್ಟು ಸಪೋರ್ಟ್ ಮಾಡದೇ ಇರೋದು ತಪ್ಪಾಗತ್ತೆ. ಬಟ್ ಇಷ್ಟ ಇದ್ರೇ ಮಾಡಿ. ಬಟ್ ದುಡ್ಡು ಬರುತ್ತಲ್ಲ, ಎಷ್ಟು ಬರ್ಬೋದು ಅನ್ನೋ ಕುತೂಹಲದಲ್ಲಿ ಮಾಡಬೇಡಿ. ಅದಕ್ಕಾಗಿ ಈ ವಿಡಿಯೋದಲ್ಲೇ ಕ್ಲಾರಿಟಿ ಕೊಟ್ಟಿದ್ದೀನಿ. ನನ್ನ ಚಾನಲ್ಲೇ ಅಂತಲ್ಲ ಫ್ರೆಂಡ್ಸ್, ಎಲ್ಲರದು ಅಷ್ಟೇ. ಎಲ್ಲರಿಗೂ ಒಂದೊಂದು ರೂಲ್ಸ್ ಕೊಡೋಕ್ಕೆ ಅದೇನು ಅದು ಗೌರ್ಮೆಂಟಲ್ಲಿ ಹೇಗೆ ಈ ಥರನೇ ಇರಬೇಕು, ಇದೇ ಲೈನಲ್ಲಿ ಬಂದು ಇಷ್ಟೊತ್ತಿಗೆ ಟೋಕನ್ ತೊಗೊಂಡು ಹೆಂಗೆ ಲೈನಲ್ಲಿ ಹೋಗ್ಬೇಕು, ಅದೇ ಥರನೇ ಯೂಟ್ಯೂಬಲ್ಲೂ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಇದೆ. ಅಷ್ಟೊತ್ತಿಗೆ ಈ ಇನ್ಫಾರ್ಮೇಷನ್ ಜೊತೆಗೆ ನಾನು ಚಪಾತಿ ಕೂಡ ಮಾಡಿದ್ದಾಯಿತು. ಮಂಜುಗೆ ಕೂಡ ಪಲ್ಯ ಹಾಕ್ಕೊಟ್ಟಿದ್ನಲ್ವ, ನನಗೂ ಹಾಕ್ಕೊಡು ಅಂತೇಳಿ ಬಂದಳು ಅಮ್ಮು ಕೂಡ. ಸರಿ, ಅಮ್ಮಗೂ ಸ್ವಲ್ಪ ಚಪಾತಿ ಪಲ್ಯ ಹಾಕ್ಕೊಟ್ಟೆ. ಅದಾದಮೇಲೆ ಸ್ವಲ್ಪ ಬಾಳೆಹಣ್ಣು ಕೂಡ ಇತ್ತು, ಎಲ್ಲ ಕರ್ಗಾಕ್ಬಿಡ್ತಾಯಿತ್ತು. ಮನೇಲಿದ್ದರೆ ಸ್ವಲ್ಪ ಹೋಗ್ತಾ ಬರ್ತಾ ತಿನ್ಕೋತಾ ಇದ್ವಿ, ಮನೇಲಿ ಇರಲ್ವಲ್ಲ. ಸರಿ, ಹಿಂಗೆ ಮಾಡಿದ್ರೆ ಒಟ್ಟಿಗೆ ಎಲ್ಲರದ್ದು ಖಾಲಿ ಆಗುತ್ತೆ, 4 ಜನ ತಿನ್ಕೋತೀವಿ ಅಂತ ಹೇಳ್ಬಿಟ್ಟು ಈ ಥರ ಮಾಡಿಕೊಂಡೆ. ಸ್ವಲ್ಪ ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಸ್ವಲ್ಪ ಬಾಳೆಹಣ್ಣು ಇಷ್ಟ ಇದ್ದರೆ ಏಲಕ್ಕಿ ಹಾಕ್ಕೊಳ್ಳಿ. ನಾನು ಏಲಕ್ಕಿ ಏನು ಹಾಕಿಲ್ಲ. ರಸಾಯನ ಮಾಡಿಕೊಂಡು ಇವಾಗ ಬಾಳೆಹಣ್ಣು ತಿನ್ನೋ ಸರಿನೇ ನೋಡಿ ಮನೆ ಮತ್ತೆ ಬಿಸಿ ಮಾಡಿ ಹಾಕಿದ್ರು. ಬಟ್ಟೆ ತಂದು ಹಾಕಿದ್ದೀನಿ, ಅದನ್ನೆಲ್ಲ ಕಿತ್ತಾಕ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಮತ್ತು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು.